ಏನು ಸಮಸ್ಯೆ ಇದೆ, ಏನು ಮಾಡಬೇಕು ಅದನ್ನು ಎಲ್ಲರಿಗೂ ಅಭಿಪ್ರಾಯ ತಗೊಂಡು ನೀವು ಇಂಪ್ಲಿಮೆಂಟೇಷನ್ ಮಾಡಿ. ಅದೇ ಹೇಳಿದ್ವಿ, ಇನ್ನು 30 ತಿಂಗಳಿದೆ, 30 ತಿಂಗಳಲ್ಲಿ 24 ತಿಂಗಳು ಅಷ್ಟೇ ಸಿಗೋದು, 4 ತಿಂಗಳು ಟೈಮ್ ಸಿಗೋದಿಲ್ಲ. ಅದಕ್ಕೆ ನಾನು ದುಡ್ಡಿಂದ ಅರ್ಧೋತ್ತ ತಿಂಗಳು ಕಳೆದೋದ ಸಮಯ ಬರೋದು ಸಿಗೋದಿಲ್ಲ. ಈ 2 ವರ್ಷದಲ್ಲಿ ಏನಾದರೂ ಮಾಡಿ ಜಿಲ್ಲೆಗೆ ಋಣ ತೀರಿಸ್ಕೊಳ್ಳಿ, ನಾವು ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ ಅಂತ ಪತ್ರ ಬರ್ಬೋದು. ಈಗ ಯಾವ ಮಟ್ಟಿಗೆ ನಾವೆಲ್ಲ ಹೋಗಿದ್ದು, ಶಾಸಕರಾಗಿದ್ದು ತೆಲಂಗಾಣ ಸಿಎಂ ಕರೆದಿದ್ರು ನಮ್ಮನ್ನ ಸ್ಪೆಷಲ್ ಪ್ಲೇಟ್ ಅಲ್ಲಿ ಎಲ್ಲ ನಮ್ಮ ಪಾರ್ಟಿ ಎಮ್ಎಲ್ಎಗಳು. ಅಲ್ಲಿ ರೇವಣ್ಣವರು ಪ್ರಪೋಸಲ್ ಕೊಟ್ಟರು, ಸರ್ ನಾವು ಪ್ರಾಡಕ್ಟ್ ನ ಮಾಡ್ಲಿಕ್ಕೆ ಒಂದು ಜಾಗ ಬೇಕು 10 ಎಕರೆ ಅಂತೇಳಿ. ಎಷ್ಟಿದ್ದ ಕೊಡ್ಬೋದು ನೋಡ್ರೆ, 9:30 ತಿಂಡಿ ತಿಂದು ಆಯ್ತು. 11 ಗಂಟೆಗೆ ಕರೆದು MD ಕರೆದು ಸಿಂಗಲ್ ವಿಂಡೋ ಇಂಡಸ್ಟ್ರಿಯಲ್ ಚೇರ್ಮನ್ ಕರೆದು 11 ಗಂಟೆಗೆ ಆರ್ಡರ್ ಕಾಪಿ 10 ಎಕರೆ ಮಂಜೂರು ಮಾಡ್ಕೊಂಡು ಟೈಮ್ ಕೊಟ್ಟರು. ತೆಲಂಗಾಣ ಸಿಎಂ ಸೆಮಿ ಕಂಡಕ್ಟರ್ ಒಂದು ಕ್ರಾಂತಿ ಮಾಡಬೇಕು ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತಾ ಇದೆ. ಹಲವಾರು ರಾಜ್ಯಗಳು ಇವತ್ತು ತಾಮುಂದು ನಾಮುಂದು ಅಂತ ಹೋಗ್ತಾರೆ. ಕೇಂದ್ರದಲ್ಲಿ ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತು ಆ ಖಾತೆನ ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಬಂದಂತ ಸಂದರ್ಭದಲ್ಲಿ ನನಗೆ ಮತದಾರ ಕೊಟ್ಟಿರ್ತಕ್ಕಂಥ ಒಂದು ಋಣಕ್ಕೆ ಕೃತಜ್ಞತೆ ಕೊಡಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲೆಯಲ್ಲಿ ಆ ಒಂದು ಕಾರ್ಯಕ್ರಮ ತರಬೇಕು ಅಂತಕ್ಕಂಥ ಹೇಳಿ ಜಾಗವನ್ನ ಗುರುತು ಮಾಡಿ ಅಂತ ಹೇಳ್ತಾರೆ. ಇವ್ರು ಕೊಡ್ಲಿಲ್ಲ ಅಂದ್ರೂ ಕುಮಾರಸ್ವಾಮಿ ಎಲ್ ಮಾಡಬೇಕು ಅಂತ ಗೊತ್ತಿದೆ. ಆದರೆ ಇವರ ನಡವಳಿಕೆಗಳು ಅದನ್ನ ಡಿಸ್ಪ್ಯೂಟ್ ಮಾಡ್ತಾ ಇರೋದ್ರ ಬಗ್ಗೆ, ಜೊತೆಗೆ ಮಾಧ್ಯಮದವರ ಮೇಲೆ ದಯವಿಟ್ಟು ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅವ್ರ ಪರವಾಗಿ. ಯಾಕೆಂದ್ರೆ ಆತ ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಪ್ರತಿನಿಧಿ ಮಾಡ್ತಾ ಇದ್ದಾರೆ, ನನಗೂ ಸಹ ಶಾಸಕ. ಎದೆ ಮುಂದಬೇಡಿ, ನೀವು 4ನೇ ಅಂಗ ಈ ಸಂವಿಧಾನದಲ್ಲಿ. ಅವ್ರು ಏನೇ ಅನ್ಕೊಳ್ಳಿ, ನಿಮ್ಮ ಕರ್ತವ್ಯನ ನೀವು ಶ್ರದ್ಧಾಪೂರ್ವಕ ಪಾಲನೆ ಮಾಡಿ, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವರು ಎಗರಾಡೋದು ಅದಾದ್ಮೇಲೆ ನಾನು ಯಾವ್ದೋ ಮಾತೆ ತಗೋಬಿಟ್ಟಿದ್ದೆ, ಬಿ ತಗೋಬಿಟ್ಟಿದ್ದು ಅನ್ನೋದು ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಮನುಷ್ಯ ಬೆಳಿಬೇಕಾದ್ರೆ ಮೆಟ್ಲುಗಳ ಹಾಕ್ಕೋತಾರೆ, ಬೆಳೆದ ಮೇಲೆ ತಳ್ತಾರೆ. ಈಗ ಬಹಳ ಎತ್ತರದಲ್ಲಿದ್ದಾರೆ. ನೀವು ಅವ್ರ ಕಣ್ಣಿಗೆ ಮನುಷ್ಯ ತರ ಕಾಣ್ತಾ ಇಲ್ವೇನೋ ಅಥವಾ ನಾವು ಮನುಷ್ಯ ತರ ಕಾಣ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಭಿವೃದ್ಧಿ ವಿಷಯದಲ್ಲಿ ನಾವು ಸೋತಿದ್ವಿ. ನಮ್ದೇನು ಅವ್ರು ಕರೆಯೋದು ಬೇಡ, ನಾವೇನು ಮಾತಾಡಲ್ಲ, ನಾವು ಸಹಕಾರ ಕೂಡ ಕಡಿಯಿದ್ವಿ. ಆದ್ರೆ ಯಾವ್ದೋ ಒಂದು ಕಾರ್ಯಕ್ರಮ ತರ್ತೀವಿ ಅಂತ ಸಂದರ್ಭದಲ್ಲಿ ಎಲ್ಲಿ ತರ್ತೀರಿ, ಏನ್ ಮಾಡ್ತೀರಿ, ಹೇಗೆ ಅಂತ ಅದನ್ನ ಕೇಂದ್ರ ಸಚಿವರ ಜೊತೆ ಕೇಂದ್ರ ಸರ್ಕಾರಗಳು ಕೂತ್ಕೊಂಡು ಮಾಡ್ತಕ್ಕಂಥ ವಿಧಿವಿಧಾನಗಳು ಬೇಜಾರಿದ್ದಾರೆ. ಅದನ್ನ ಬಿಟ್ಟು ಅದನ್ನ ಆಡ್ಕೊಳ್ಳೋ ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಪ್ರತಿಯೊಬ್ಬ ದಿವಸಕ್ಕೊಬ್ಬ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಕಿವಿ ಯಾರಿಗೊತ್ತು ಈ ರಾಜ್ಯದ ಜನತೆಗೆ ಕಿವಿ ಮೂಡಿಸ್ತಾರೆ ಅಂತಕ್ಕಂಥದ್ದು ಜನತೆ ಗೊತ್ತಿದೆ. ಅದನ್ನ 2025 ತೋರಿಸ್ತಾರೆ. ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ, ಆರೋಗ್ಯ ಸರಿ ಇಲ್ವೋ, ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಅವ್ರು ಯಾಕೆ ಅವತ್ತು ಆ ರೀತಿ ಮಾಧ್ಯಮದವರ ಮೇಲೆ ಬಿದ್ದರು ಅಂತಕ್ಕಂಥದ್ದು ಬಹುತೇಕ ಮಳವಳ್ಳಿ ಎಫೆಕ್ಟ್ ಅನಿಸ್ತದೆ. ಮಳವಳ್ಳಿ ಕಾರ್ಯಕ್ರಮದಲ್ಲಿ ಪಾಪ ಕುಮಾರಸ್ವಾಮಿ ನೋಡಿ ಜನಗಳು ಜೈಕಾರ ಕೂಗಿದ್ ನೋಡಿ ಎಫೆಕ್ಟ್ ಸ್ವಲ್ಪ ಅವ್ರಿಗೆ ಆಗಿರ್ತದೆ. ಅದಕ್ಕೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸಿರ್ತಕ್ಕಂಥ ಪ್ರಶ್ನೆ ಅದಲ್ಲ. ಇವತ್ತು ರಾಜ್ಯ ವಿಶೇಷವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕೆಗಳು ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ. ನೀವು ಗುರ್ತು ಮಾಡ್ರಪ್ಪ ಅಂತ ಅದು ಯಾರೋ ಒಬ್ರು ಹೇಳ್ತಾರೆ. ಇಡೀ ಸರ್ವೆ ನಂಬರ್ ಪುಟ್ಟರಾಜ್ ಅವರ ತರಿಸಿದ್ದಾರೆ. ಇಡೀ ಸರ್ವೆ ನಂಬರ್ ಹುಡುಕೋದು ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ. ಇಲ್ಲೆಲ್ಲೂ ಯಾವ್ದು ಕಾಡಾಪಾಡ ಯಾವ್ದು ಕಾಣಿಸ್ತಾ ಇಲ್ಲ. ಎಂಟರ್ ಸರ್ವೆ ನಂಬರ್ ಇಲ್ಲಿದೆ, ಈಗ ನಿಮ್ಗೆ ಕೊಡ್ತೀವಿ ನೋಡ್ಕೊಳ್ಳಿ. ಈ ತರ ಉಡಾಪೆ ಮಾಡುವ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ಅವ್ರಿಗೆ ಆದ ವೇದಿಕೆ ಇದೆ. ಯಾವ್ದೋ ದಿಶಾ ಮೀಟಿಂಗ್ ಒಮ್ಮತ ಕೂತ್ಕೊಂಡು ಕೇಂದ್ರ ಸಚಿವರಿಗೆ ತಾವು ನೋಡ್ತಾ ಇದ್ದೇವೆ. ಪುಟ್ಟರಾಜ್ ಅವರು ಹೇಳಿದಾಗ ಇಡೀ ದೇಶದಲ್ಲಿ ಎಂತೆಂತ ಮುಖ್ಯಮಂತ್ರಿಗಳಿಗೆ ನಮ್ಗೆ ಕೊಡಿ, ಇಂಡಸ್ಟ್ರೀಸ್ ನಮ್ಗೆ ಕೊಡಿ ಅಂತ ಕೇಳ್ಕೊಳ್ತಾರೆ. ಬಹುತೇಕ ಇವರಿಗೆ ಇಲ್ಲ, ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರವರು ಯಾವ್ದು ಕೆಲಸ ಮಾಡದೇ ಬೇಡ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಅದನ್ನಾದ್ರೂ ಓಪನ್ ಆಗಿರುತ್ತೆ. ಈ ರಾಜ್ಯ ಸರ್ಕಾರದ ನಡವಳಿಕೆಗಳು ಇವತ್ತಲ್ಲ, ಮೊದಲಿಂದ ನೋಡ್ತಾ ಇದೆ ನೀವು. ಇವತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದೆ, HMD ಕಾರ್ಖಾನೆ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದೆ, ಹಲವಾರು ಮುಳುಗೋಗಿರ್ತಕ್ಕಂಥ ಅವ್ರ ಮೇಲೆ ಹೋದಂತ ಸಂದರ್ಭದಲ್ಲಿ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥ ತಮ್ಗೆಲ್ಲ ಗೊತ್ತಿದೆ. ಇದು ಕನಿಷ್ಠ ಪ್ರಜ್ಞೆ, ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು. ಅದೇನೋ ನಮ್ಗೆ ಗೊತ್ತಿಲ್ಲ, ನಮ್ಮ ಮಂತ್ರಿಗಳು ಅದು ಇದೆಯೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಅವಾಗ ಹೇಳ್ತಾ ಇರ್ತೀನಿ, ಯಾರು ವಿದ್ಯಾವಂತರುಗಳು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕೆ ಅವರೆಲ್ಲ ಹಂಗ ಆಡ್ತಾ ಇದಾರೋ ಗೊತ್ತಿಲ್ಲ. ಯಾವ್ಯಾವ ರೀತಿ ನಡೀತಾ ಇದೆ ಅಂದ್ರೆ ಜಿಲ್ಲೆನಲ್ಲಿ ಆಡಳಿತ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಈ ಜಿಲ್ಲೆನಲ್ಲಿ ಆಡಳಿತ ಇದೆಯಾ?
ಡಿಸಿ ಕೆಲಸ ಮಾಡ್ತಾ ಇದ್ದಾರಾ? ಎಸ್ಪಿ ಕೆಲಸ ಮಾಡ್ತಾ ಇದ್ದಾರಾ? ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇದ್ದೋ ಇಲ್ಲ ಈ ಮಂತ್ರಿಗಳು ಸಂಬಳ ಕೊಡ್ತಾ ಇದ್ದಾರೋ ಇಲ್ಲ ಅದರ ಪಕ್ಷ ಸಂಬಳ ಕೊಡ್ತಾ ಇದಾರೋ ಅಂತ ನಮ್ಮಂತ ಅರ್ಥ ಆಗ್ತದೆ. ನಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊನ್ನೆ ನಾಗಮಂಗಲ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅಕ್ರಮ ಗಣಿಗಾರಿಕೆಯಲ್ಲಿ ರಾತ್ರಿ ಹೊತ್ತು ಕತ್ತು ಹೊಡಿತಕ್ಕಂಥ ಸಂದರ್ಭದಲ್ಲಿ ಒಂದು ಲಾರಿ ಬಿದ್ದೋಗ್ತದೆ. ಅದ್ರ ಜೊತೆ ಡ್ರೈವರ್ ಬಿದ್ದೋಗ್ತಾನೆ. ಕೊನೆಗೆ 3 ದಿವಸ ಆದ್ಮೇಲೆ 4ನೇ ದಿವಸಕ್ಕೆ ಹೆಣ ಮೇಲೆ ಬರ್ತದೆ. ನೆನ್ನೆ ಅಪ್ಡೇಟ್ ಮಾಡಿ ಸಿಕ್ಕಿದೆ, ಲಾರಿ ಎತ್ತಿದ್ದಾರೆ. ಇದುವರೆಗಾದ್ರೂ ಏನಾದ್ರೂ ಯಾರ ಮೇಲಾದ್ರೂ ಕ್ರಮ ತೆಗೆದುಕೊಂಡಿದ್ರೆ ಒಂದು ಜೀವ ಹೋಗಿದೆ. ಅದು ಒಬ್ಬರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಒಬ್ಬ ಕೂಲಿ ಕಾರ್ಮಿಕ ಜೀವ ಹೋಗಿದೆ. ಯಾರಾದ್ರೂ ಕ್ರಮ ತೆಗೆದುಕೊಂಡಿದ್ದಾರ? ಹಣ ಯಾರು? ಈಗ ಜವಾಬ್ದಾರಿ ಯಾರು? ಅಕಸ್ಮಾತ್ ಅಲ್ಲಿ ಗಣಿಗಾರಿಕೆ ನಡೀತಾ ಇದ್ರೆ ಅದಕ್ಕೆ ಸೇಫ್ಟಿ ಮೆಜರ್ಮೆಂಟ್ಸ್ ಏನೇನು ಮಾಡಿದ್ದಾರೆ, ಯಾಕೆ ಮಾಡಿಲ್ಲ? ಇದುವರೆಗೆ ಅಲ್ಲಿ ಇರ್ತಕ್ಕಂಥ ಡಿವಿಡಿಗಳನ್ನ ಸಿಸಿ ಕ್ಯಾಮೆರಾಗಳನ್ನ ಯಾಕೆ ತಗೊಂಡಿಲ್ಲ? ಈ ತರ ಪ್ರಶ್ನೆಗಳು ಬರ್ತಕ್ಕಂಥದ್ದು. ನೆನ್ನೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅವ್ರ ಮಗನ ಮುಂದೆ ತರಕೋಸ್ಕರ ಇಡೀ ಸ್ಕೂಲ್ಗೆ ರಜಾ ಕೊಡಿಸ್ಬಿಟ್ಟು ಕಾರ್ಯಕ್ರಮವನ್ನ ಬೆಳ್ಳೂರಲ್ಲಿ ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಆಡಳಿತ ಯಂತ್ರವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ, ಕೆಲಸದಲ್ಲಿ ಇರೋರು ಈ ಅಂಗನವಾಡಿ ಅವ್ರಿಗೆ ನಿಮ್ಗೆಲ್ಲ ಸಾಲ ಕೊಡಿಸ್ತೀವಿ ಬನ್ನಿ ಅಂತ ಕರ್ಕೊಂಡ್ಬಂದು ಸಭೆಗಳನ್ನ ನಡೆಸ್ಕೊಂಡು ಕಲಿಸ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ. ಅವ್ರೇನೋ ಬೆಳೆಯೋದಕ್ಕೆ ಮಾಡ್ತಾರೆ, ನಂದೇನು ಅಬ್ಜೆಕ್ಷನ್ಸ್ ಅದಕ್ಕೆಲ್ಲ ಜನ ತೀರ್ಮಾನ ಮಾಡ್ಕೊಳ್ತಾರೆ. ಆದ್ರೆ ನಾನು ಮೂಲಭೂತ ಕೇಳ್ತಾ ಇರ್ತಕ್ಕಂಥದ್ದು, ಎಷ್ಟು ದಿವಸ ಈ ರೀತಿಯ ಪಕ್ಷಪಾತಗಳನ್ನ ಮಾಡ್ತಾ ಇದ್ದೀರಿ? ಈ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಗಣಿಗಾರಿಕೆಯಿಂದ ಲೂಟಿ ಆಗ್ತಾ ಇದೆ. ಈ ಅಧಿಕಾರಿಗಳು ತಡೀತಾ ಇದ್ದಾರಾ? ಇವತ್ತು ಏನೇನಾಗ್ತಾ ಇದೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಯಾವ್ದೋ ಒಂದು ಬಡವನಿಗೆ ಅವನು 16 ವರ್ಷದಿಂದ ತೋಟ ಮಾಡ್ಕೊಂಡವನೇ, ಅದು ಫಾರೆಸ್ಟ್ ಅಲ್ಲಿ ಇಲ್ಲ, ನಿಮ್ಗೆ ಕೇವಲ ಫಾರೆಸ್ಟ್ ಅರಣ್ಯೀಕರಣ ಮಾಡ್ಕೊಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಹೋಗಿ ವ್ಯಾಕರಣೆ ಮಾಡ್ತೀರಿ, ಅವನು ಅರ್ಜಿ ಹಾಕೊಂಡಿದ್ದಾನೆ ಬಿಡ್ರಿ ಅಂತ ಹೇಳಿದ್ರೆ ನನ್ನ ಮೇಲೆ 8 ಕೇಸ್ ಹಾಕ್ತಾರೆ. ಇವತ್ತೊಬ್ಬ ಗಣಿಗಾರಿಕೆ ಮಾಡ್ಗಾನ ಇದ್ರೊಳಗಡೆನೆ ಫಾರೆಸ್ಟ್ ಅಲ್ಲೇ 2.5 ಕಿಲೋಮೀಟರ್ ರಸ್ತೆ ಬಿಟ್ಕೊಡ್ತಾರೆ. ಈ ಡಿಸಿ ಈ ಇರ್ತಕ್ಕಂಥ ಡಿಎಫ್ಗಳು ಯಾವ ರೀತಿ ಎದುರುಗೊಂಡು ಕೂತಿದ್ದಾರೆ ಅಂದ್ರೆ, ಯಾವ್ದಾದ್ರು ಗಣಿಗಾರಿಕೆ ಉತ್ತರ ಕೊಡಬೇಕಾದ್ರೆ ಫಾರೆಸ್ಟ್ ಇಂದ ಯೂನಿವರ್ಸಿಟಿ ತರಬೇಕಲ್ಲ. 30 ದಿವಸ ಆ ಫಾರೆಸ್ಟ್ ಯೂನಿವರ್ಸಿಟಿ ಕೊಡ್ಲಿ ಅಂತ ಡೀಮ್ ಟು ಬಿ ಅಕ್ಸೆಪ್ಟೆಡ್ ಅನ್ನತಕ್ಕಂಥ ಕಾನೂನು ಮಾಡ್ಕೊಂಡಿದ್ದಾರೆ. ನೀನು ಅಬ್ಜೆಕ್ಷನ್ಸ್ ಹಾಕ್ಬೇಡ, ನೀನು ಸಿಕ್ತೋ ಮಾಡ್ಕೊ ಅಂತ ಹೇಳಿ ಈ ಡಿಸಿ ಮಾಡ್ಕೊಡ್ತಾ ಇರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾಗಮಂಗಲ ಕ್ಷೇತ್ರದಲ್ಲಿ ಸುಮಾರು 4,500 ಎಕರೆ ಆರಣ್ಯ ಭೂಮಿ, ಅದು ಆರಣ್ಯ ಭೂಮಿ ಇದೆ. ಇವತ್ತು ಆ ಭೂಮಿನ 70 ವರ್ಷದ ಹಿಂದಗಡೆ ಸೀಲು ಸೈನ್ ಹಾಕಿ ಇವತ್ತು ಅವ್ರು ಬೇಕಾದವ್ರಿಗೆ ಆ ಜಮೀನ ಪರ ಇದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಜಿಲ್ಲಾಡಳಿತ ಕಣ್ಮುಚ್ಚ ಕೂರ್ತಿದೆ. ನಾನೇ ಖುದ್ದಾಗಿ 1 ವರ್ಷದಿಂದ ಅವ್ರು ಪುಸ್ತಕ ಬರೆದೆ. ಒಬ್ಬ ವ್ಯಕ್ತಿಗೆ 4 ಎಕರೆ 38 ಗುಂಟೆ ಜಮೀನು ಸ್ಯಾಂಕ್ಷನ್ ಆಗಿದೆ. ಯಾವ್ದ ಕಾಲದಲ್ಲಿ ಅವ್ರ ಅಣ್ಣ ತಮ್ಮದಿರು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಡಿವೈಡ್ ಮಾಡ್ಕೊಂಡು ಅವ್ರು ಪೊಸಿಷನ್ ಇದ್ದಾರೆ. ಅದೇ ದಾಖಲೆ ಮೇಲೆ ಇನ್ನೂ 5 ಎಕರೆ ಜಾಗ ಇನ್ನೊಂದರಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಖಾತೆ ಮಾಡಿಸ್ಕೊತಾರೆ. ಅಲ್ಲಿ 10 ಎಕರೆ. ಆದ್ರೆ ಈ ಡಿಸಿಗೆ ಲೆಟರ್ ಕೊಟ್ರೆ ಡಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಅಂತ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಇದು ಆಡಳಿತ ನೀಡ್ತಾ ಇರ್ತಕ್ಕಂಥದ್ದು. ನೀವು ಯಾವುದೇ ಸ್ಟೇಷನ್ಗಳಿಗೆ ಹೋಗಿ, ಎಲ್ಲಿಗೆ ಹೋಗಿ, ಬೇರೆಯವ್ರು ಯಾರು ಅರ್ಜಿ ಕೊಡೋಗಿಲ್ಲ, ಕಂಪ್ಲೇಂಟ್ ತಗೊಂಡು ಹೋಗಿಲ್ಲ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಇವೆಲ್ಲ ಕೇವಲ ರೋಲ್ ಕಾಲ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. 1 ರೂಪಾಯಿ ಪ್ರಗತಿ ಇಲ್ಲ, 1 ರೂಪಾಯಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ತಂದಿಲ್ಲ. ಇವತ್ತು ಕಾಂಟ್ರಾಕ್ಟರ್ಗಳು ಯಾವ ರೀತಿ ಹೋಗಿದ್ದಾರೆ ಅಂದ್ರೆ ನಿಮ್ಗೆ ಹೇಳ್ತೀರಿ, ಆಯ್ತಪ್ಪ ಯಾವ್ದೋ ಒಂದು 500 ಕೋಟಿ ರೂಪಾಯಿ ಬರ್ತದೆ, 10 ಕೋಟಿ ಮಾಡಿ ಇಲ್ಲಿನ ಲೋಕಲ್ ಕಾಂಟ್ರಾಕ್ಟರ್ ಕೊಡ್ಲಿ, ನಮ್ಗೆ ಮಾಡ್ರೆ ಕಾಂಗ್ರೆಸ್ ಕಾಂಟ್ರಾಕ್ಟರ್ಗಳನ್ನ ಕೊಟ್ಕೊಳ್ಳಿರಿ. 500 ಎಕರೆ ಯಾರೋ ಒಬ್ಬನ ಹೆಸರು ಇಟ್ಕೊಂಡಿದ್ರೆ ಅಣ್ಣ ತಮ್ಮದಿರೇ ಮಾಡ್ಕೊಬಿಟ್ರೆ ಕಾಂಟ್ರಾಕ್ಟರ್ಗಳೆಲ್ಲ ಏನಾಗಬೇಕು?